ಇನ್ನು ಮಹಾರಾಷ್ಟ್ರದಲ್ಲಿ ವರುಣಾರ್ಭಟ ಘಟಪ್ರಭೆ ಅಬ್ಬರ ಜೋರಾಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂತಹ ಘಟಪ್ರಭಾ ನದಿ. ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಘಟಪ್ರಭಾ ನದಿಯ ಮಟ್ಟ ಹೆಚ್ಚಾಗಿರೋದು ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿತಿರೋದು. ಬಾಗಲಕೋಟೆ ಜಿಲ್ಲೆಯಲ್ಲಿ 5 ಸೇತುವೆಗಳು ಜಲಾವೃತವಾಗಿವೆ. ಢವಳೇಶ್ವರ, ಮಿರ್ಚಿ, ನಂದಗಾವ, ಅಂತಾಪುರ, ಜಾಲಿಬೇರ ಸೇರಿ ಒಟ್ಟು 5 ಸೇತುವೆಗಳು ಜಲಾವೃತವಾಗಿವೆ. ಅಂತಾಪುರ, ಜಂಬಗಿ, ಕೇಡಿ ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ನದಿಯ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಆವರಿಸಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ಯಕ್ಕೆ ಢವಳೇಶ್ವರ, ಮಿರ್ಚಿ, ನಂದಗಾವ, ಅಂತಾಪುರ, ಜಾಲಿಬೇರ ಸೇರಿ 5 ಸೇತುವೆಗಳು ಜಲಾವೃತವಾಗಿರೋದು. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು. ಪಂಚಮಿ ವಿಶೇಷ ಹಿನ್ನೆಲೆ. ಹೊಳೆ ಬಸವೇಶ್ವರನಿಗೆ ಅಲ್ಲಿ ಪೂಜೆ, ನದಿ ನೀರಲ್ಲೇ ನಡ್ಕೊಂಡು ಜನ ಹೋಗಿ ಪೂಜೆ ಮಾಡ್ತಿದ್ದಾರೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂತಹ ಘಟಪ್ರಭಾ ನದಿ. ಮಾಚಕನೂರು ಹೊಳೆಬಸವೇಶ್ವರ ದೇಗುಲಕ್ಕೂ ಕೂಡ ಜಲ ದಿಗ್ಬಂಧನ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು. ಆದರೂ ಕೂಡ ಜನ ಅಲ್ಲಿ ಹೋಗಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಪಂಚಮಿ ವಿಶೇಷ ಹಿನ್ನೆಲೆ ಸದ್ಯಕ್ಕೆ ಹೊಳೆ ಬಸವೇಶ್ವರನಿಗೆ ಪೂಜೆ ಸಲ್ಲಿಸಲಾಗ್ತಾ ಇದೆ. ನದಿ ನೀರಲ್ಲೇ ನಡ್ಕೊಂಡು ಹೋಗಿ ಈಗ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂಥ ಘಟಪ್ರಭಾ ನದಿ ಮಾಚಕನೂರು ಹೊಳೆಬಸವೇಶ್ವರ ದೇಗುಲ ಸದ್ಯಕ್ಕೆ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ.